ನನ್ನ ಕನಸು ಮನಸ್ಸಲ್ಲೆಲ್ಲ ನೀನೇ ತುಂಬಿಕೊಂಡಿದೆ ಕಣ. ಒಂದಲ್ಲ ಒಂದಿನ ನೀನು ನನ್ನವರಾಗಲೇಬೇಕು. ಎಂದು ನಿನ್ನ ಬಾಳಿನ ಬಿರುಗಾಳಿಯಾಗಿ ಬರ್ತಿದ್ದಾನೆ ಈ ಉದ್ಭವ. ಈ ಉದ್ಭವನ ಕೈಯಿಂದ ಅದೇ ತಪ್ಪಿಸ್ಕತಿಯ ನಾನು ನೋಡೇ ಬಿಡ್ತೀನಿ ಕಣೆ. ಶೀಲಾ, ಶೀಲಾ, ಯಾರು? ಶೀಲಾ, ಶೀಲಾ. ನೋಡಿ, ಮನೆಯಲ್ಲಿ ಯಾರು ಇಲ್ಲ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇನ್ನೇನ್ ಬರಬಹುದು? ಹೌದಾ ಶೀಲಾ, ಮನೇಲಿ ಯಾರು ಇಲ್ವಾ? ದಾಗ್ತದೆ, ಒಂದ್ ಲೋಟ ನೀರು ಕೊಡ. ಸರಿ, ಹಾಗೆ ಆಗ್ಲಿ, ಕೂತ್ಕೊಂಡಿರಿ, ನೀರು ತಗೊಂಡ್ ಬರ್ತೀನಿ. ಉದ್ಭವ, ಇದೇ ನಿನಗೆ ಸರಿಯಾದ ಸಮಯ. ಶೀಲಾ, ನಿನ್ನವರಾಗಬೇಕಾದ್ರೆ ನಿನ್ನ ತಾಕತ್ತೇನೆಂದು ತೋರಿಸು. ತಗೊಳ್ಳಿ ನೀರು. ಶೀಲಾ, ನೀನ್ ನನ್ನ ಪ್ರಾಣ ಕಣೆ. ಈ ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಕಣೆ. ಪಾಪಿ, ನಾಚಿಕೆ ಆಗೋದಿಲ್ವಾ? ಮನೆಯಲ್ಲಿ ಯಾರು ಇಲ್ಲಿರೋ ಸಮಯ ನೋಡ್ಕೊಂಡು ಈ ರೀತಿ ಅಸಭ್ಯವಾಗಿ ನಡ್ಕೊಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನ್ ಜನ್ಮಕ್ಕೆ? ಈ ವಿಷಯ ಏನಾದ್ರೂ ನಮ್ಮ ಮನೆಗೆ ಗೊತ್ತಾದ್ರೆ ಇದನ್ನ ಸುಮ್ಮನೆ ಬಿಡೋದಿಲ್ಲ. ತೊಲಗ್ತೀನಿ ಕಣೆ, ತೊಲಗ್ತೀನಿ. ಏಕೆ ಶೀಲಾ ಇನ್ನೂ ಆಟ ಮಾಡ್ತಾ ಇದ್ಯಾ? ನಮ್ಮ ಮನೆ ಸೊಸೆ ಆಗ್ಬಾರ್ದೇನೆ ನೀನು? ಏನು, ನಾನು ನಿಮ್ಮನೆ ಸೊಸೆನ? ಏಯ್ ಮೂರ್ಖ, ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನೋಡು, ಇನ್ನೊಂದು ಸಲ ಇಂಥ ಮಾತಾಡಿದ್ರೆ ಅದರ ಪರಿಣಾಮ ನೀಟೋಗಿರೋದಿಲ್ಲ. ಇದಕ್ಕೆಲ್ಲ ಈ ರೀತಿ ಮಾತುಗಳನ್ನು ಆಡಿದ್ರೆ ಬಿಟ್ಟು ಮೊದಲಿನಿಂದ ತೊಲಗು ಆಚೆ. ಇಲ್ಲವಾದ್ರೆ ಇದರ ಪರಿಣಾಮ ನೀಟೋಗಿರೋದಿಲ್ಲ. ನೀನು ನಾಯಿಯನ್ನು, ನರಿಯನ್ನು, ಲವಂಗವನ್ನು, ನೀನು ಲೋಫರ್ ಅಂದ್ರೆ ನನಗೇನು ಬೇಸರ ಇಲ್ಲ. ಈ ಉದ್ಭವನ ಕೆಣಕಿದವರಿಲ್ಲ, ಕೆಣಕಿ ಉಳಿದವರು ಇಲ್ಲ. ನಿನ್ನ ಮೂಲಗಳನ್ನು ಪುಡಿ ಪುಡಿ ಮಾಡಿ ಅನುಭವಿಸಿ ಬಿಡಲಾರ ಈ ಉದ್ಭವ. ಏ ನಂದ ಚಂದನ ಸವಿಲೇಬೇಕು ಶೀಲಾ, ಸವಿಲೇಬೇಕು. ಬಾರೇ ನನ್ನ ಚಂದುಳ್ಳಿ ಚೆರುವಿನ ಗೊಂಬೆ, ಈ ದಿನ ನಿನ್ಗೆ ಸ್ವರ್ಗ ತೋರಿಸ್ತೀನಿ ಕಣೆ. ಏನು, ನೀ ನನಗೆ ಸ್ವರ್ಗ ತೋರಿಸ್ತೀಯಾ? ಇಂದು ನಾನು ನಿನಗೆ ಯಾವ ರೀತಿ ಸ್ವರ್ಗನ ತೋರಿಸ್ಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದೀನಿ. ಇನ್ನು ಮುಂದೆ ಆದ್ರೂ ಸರಿಯಾಗಿ ಬುದ್ಧಿ ಕಲ್ತ್ಕೊಂಡ್ರೆ ಸರಿ. ಇಲ್ಲವಾದ್ರೆ ಇದಕ್ಕಿಂತ ಹೆಚ್ಚಿನದಾಗಿ ಪರಿಣಾಮ ಬೀರ್ಬೇಕಾದಿತ್ತು. ಎಚ್ಚರವಾಗಿರು. ನನಗೆ ಕಪಾಲ ಮೋಕ್ಷ ಮಾಡ್ತೀಯಾ? ಕಪಾಲ ಮೋಕ್ಷ. ಈ ಉದ್ಭವ ನಿನ್ನ ಮೂಲಗಳನ್ನು ಪುಡಿ ಪುಡಿ ಮಾಡದೆ ಅನುಭವಿಸ್ತಾ ಬಿಡಲಾರ ಶೀಲಾ, ಬಿಡಲಾರ. ನಿನ್ನ ಜೊತೆ ಸರ್ಸ ಸಲ್ಲಾಪಕ್ಕಿಂತ ಕೂತಾಟವೇ ಮುಖ್ಯ ಕಣೆ. ಬಿಡೋ. ದೊಡ್ಡ ಒಂದು ಹೆಣ್ಣು ಸಹನೆನ ಕಳ್ಕೊಂಡ್ಬಿಟ್ರೆ ಅದರ ಪರಿಣಾಮ ಸರಿಯಾಗಿರಲ್ಲ. ಅವಳು ಹೋಲಿದ ನಾರಿಯಾಗಿರದೆ ಮುನಿದ ಮಾರಿಯಾಗಿರ್ತಾಳೆ ನಿನ್ನ ಜೀವನದಲ್ಲಿ. ಇದಕ್ಕೆ ಆಸ್ಪದ ಕೊಡದೆ ಮೊದ್ಲು ದಯವಿಟ್ಟು ಇಲ್ಲಿಂದ ಹೊರಟಾಗ್ಬಿಡು. ಕಪಾಲ ಮೋಕ್ಷ ಮಾಡ್ತೀಯಾ? ಕಪಾಲ ಮೋಕ್ಷ. ಬಾರೇ ನನ್ನ ಮುದ್ದಿನ ಹೊರಗಡೆ. ನಾನ್ ಕೊಡೋ ನೆನಪಿನ ಕಾಣಿಕೆ ಹೇಗಿರ್ತದೆ ಅಂತ ನೋಡ್ತೀವಿ. ಹೊರಡುವ ಬಾರೆ, ಬಾರೆ.
ಹಲೋ 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 ನೀನಿಂದು ನಾಯಿ ಮುಟ್ಟಿದ ಮಡಕೆ, ನಿಮ್ಮಪ್ಪ ಈ ನಾಯಿ ಮುಟ್ಟಿದ ಮಡಕೆನ ಯಾರ ಕುತ್ತೆ ಕಟ್ಟುತ್ತಾನೆ ನಾನು ನೋಡ್ತೀನಿ. ನಾನು ಮಾಡಿದ ಗುರುತು ನಿನ್ನ ಜೀವಮಾನದಲ್ಲಿ ಮರೆಯುವಂತಿಲ್ಲ. ಗುಡ್ ಬೈ. ಚೂರಾಗಿದೆ ಪ್ರೀತಿಯ ಕನಸು, ಗೋಳಾಗಿದೆ ಆಸೆಯ ಮನಸ್ಸು, ಚಿಗುರಿದ ಕನಸು ಕರಗಿತು, ಅರಳುವ ಮಾವ ಮುದುಡಿತು, ಸತತಕ್ಕೆ ಸಾವು ಬಡಿಯಿತು, ಅನ್ಯಾಯವೇ ಇಲ್ಲಿ ಮೆರೆಯಿತು, ಇದೇ ನಾಟಕ ರಂಗ, ಮರೆಯದಂತ ಬಾಳಿನ ತರಂಗ. ಏನು ತಪ್ಪು ಮಾಡದೆ ಇದ್ರು ಆ ಪಾಪನ ಶೀಲವನ್ನ ಹಾಳು ಮಾಡ್ಬಿಟ್ಟಲ್ಲ, ನನ್ನ ಶೀಲವನ್ನ ಹಾಳು ಬಟ್ಟದ ಬಳಕೆ ಎಲ್ಲ ಮಾಡ್ಬಿಟ್ಟಲ್ಲ. ಯಾರ ಮಗಳು, ಯಾರ ಮಗಳು, ಕುಲಶೇಖರನ್ ಮಗಳು, ಈ ಮನೆತನಕ್ಕೆ ಗೌರವ ತರುವಂತ ಕೆಲಸ ಮಾಡ್ತಿದ್ದ ಹೆಣ್ಣು ನಮ್ಮ ಮನೆತನಕ್ಕೆ ಕಳಕ ಬರುವಂತ ತಪ್ಪು ಮಾಡ್ಬಿಟ್ಟಲ್ಲ. ಅದೇ ಏನ್ ಮಾಡ್ಬೇಕು, ತಗ್ಸುವಂತ ಕೆಲಸ ಮಾಡ್ಬಿಟ್ಟಲ್ಲ. ಹೌದು, ಪಾಪ ಹಿಡೋಳು ಮಗುಳನ್ನ ಬದುಕಬಾರ್ದು, ಬದುಕಬಾರ್ದು. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ತಂದೆ ತಾಯಿಗಳಿಗೆ ಮುಖ ತೋರ್ಸೋದಕ್ಕೆ ಸಾಧ್ಯವಾಗುತ್ತೆ. ಅಮ್ಮ ಅಪ್ಪ ನಿಮ್ಮನ್ನ ನೋಡ್ಬೇಕಂತ ಅನಿಸ್ತಾ ಇದೆ, ಆದ್ರೆ ಎಂತ ಪರಿಸ್ಥಿತಿನಲ್ಲೂ ನಿಮ್ಮನ್ನ ನೋಡಕ್ಕಾಗ್ತಿಲ್ಲ. ಪಾಪ ಮಗಳು ಇಂಥ ಸಂದರ್ಭದಲ್ಲಿ ಮುಖ ತೋರಿಸಿದ್ರೆ ಜೀವನಕ್ಕೆ ಅರ್ಥ ಇರಲ್ಲ. ಅದಕ್ಕೆ ನಿಮ್ಮನ್ನೆಲ್ಲರನ್ನು ಬಿಟ್ಟು ನಾನು ದೂರ ಹೊರಟಾಗ್ತಾ ಇದ್ದೇನೆ. ಅಪ್ಪ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಅಯ್ಯೋ ಮಗಳೇ, ಏನಾಯ್ತಮ್ಮ? ನಾವು ಒಂದು ಸೆಕೆಂಡ್ ಬರೋದು ತಡವಾಗಿದ್ರೆ ನೀನು ನಮ್ಮ ಬಿಟ್ಟು ಹೊಟ್ಟೋಗ್ತಿದ್ದಲ್ಲ ಅಮ್ಮ. ಅಪ್ಪ ಏನಾಯ್ತು ಅಂತ ಕೇಳ್ತಾ ಇದ್ದಾರಲ್ಲ, ಯಾಕೆ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ಯಾ?
ಯಾಕಿದ್ಯಾ ಅಂತ ಬಾಯ್ ಬಿಟ್ಟು ಬೋಗಳೆ. ಪಾಪಿ ತಪ್ಪು ಮಾಡ್ಬಿಟ್ಲಮ್ಮ. ತಂದೆ ತಾಯಿ ಮಾನ ಮರ್ಯಾದರೆಲ್ಲ ಬೇರೆ ತರ ಅಂತ ಕೆಲಸ ಮಾಡ್ಬಿಟ್ಟೆ. ಈ ರೀತಿ ನೀನು ಸತ್ತಾದ್ರೆ ಗುಣಶೇಖರನ್ ಮಗಳು ದಾರಿ ತಪ್ಪಿ ಸ್ಮಶಾನಕ್ಕೆ ಸೇರ್ಕೊಂಡ್ಲು ಅಂತ ಆಗ್ಲೂ ಈ ಜನ ನಮ್ಮನ್ನ ಬಿಡ್ತಿರ್ಲಿಲ್ಲಪ್ಪ. ಅದೇನಾಯ್ತು ಅಂತ ನಿಮ್ಮಪ್ಪ ಕೇಳ್ತಿದ್ದಾರೆ. ಏನಾಯ್ತು ಅಂತ ಹೇಳಿ. ಶೀಲಾ, ಈ ಅನಾಹುತಕ್ಕೆ ಯಾವ ಕಾಮುಕ ಪಾಪಿ ಹೇಳಮ್ಮ. ಅವನ ಕುತ್ಕ ಸೇರಿ ಸಾಯಿಸ್ಬಿಡ್ತೀನಿ. ಯಾರು ಹೇಳು? ಅಪ್ಪ, ಈ ಜೀವನದಲ್ಲಿ ಏನಾಗ್ಬಾರ್ದು ಅಂತ ಕನ್ಸುಗಳನ್ನ ಕಂಡ್ಕೊಂಡಿದ್ಯೋ ಅದೆಲ್ಲ ನುಚ್ಚು ನೂರಾಗ ಹೊಂಟೋಗ್ಬಿಡ್ತಪ್ಪ. ಇದರಿಂದ ನನ್ನ ಮಗಳ ನೀನು ಒಂದೇ ಶೀಲಗೆಟ್ಟು ನಿಂತಿದ್ದಾಳಪ್ಪ. ನಾಳೆ ಮಟ್ಟದ ಮಡಿಕೆಯಾಗಿ ನಿಂತಿದ್ದಾಳಪ್ಪ. ಏನೇ ನಿನ್ ಮಾತಿನ ಅರ್ಥ? ಹೌದಮ್ಮ, ಹೌದು. ನಾನು ಹೇಳ್ತಿರೋ ಮಾತು ಸತ್ಯಮ್ಮ. ಯಾವ ತಂದೆ ತಾಯಿಗೂ ಬರ್ದಿರೋಂಥ ಪರಿಸ್ಥಿತಿ ನಮಗ್ ಕೊಟ್ಬಿಟ್ಟಲ್ಲಪ್ಪ. ಶೀಲ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾಳೆ. ಏನಪ್ಪ ಆಯ್ತು? ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ? ಶೀಲಾ, ಯಾರು ಹೇಳಮ್ಮ? ಈ ಅನಾಹುತಕ್ಕೆ ಯಾವ ಪಾಪಿ ಹೇಳಮ್ಮ? ಹೇಳು. ಅಪ್ಪ, ಅದು ಅಮ್ಮ, ಅದು ಬೇರೆ ಇನ್ಯಾರು ಅಲ್ಲಮ್ಮ, ಬೇರೆ ಇನ್ಯಾರು ಅಲ್ಲ. ಮಾಡಿದ ಮಗ ಮುನಿಸೋ ಅಲ್ಲಿ ಕುಂತವ್ರೆ ಮ್ಯಾಗೆ ಕುಣಿಯೋರು ನಾವು ನಿಂತ್ಕೊಂಡ್ರೆ ಹಿಂಗೆ ನಿನದಂಗೆ ಇಲ್ಲ ನಡೆದೋದು ಮುಂದೆ ಬರೆದೋದು ಅಲ್ಲಿ ಬೆಲೆಯೆಲ್ಲ ನಮ್ಮದೆ ವಿಧಿಯೇ ವಿಧಿಯಾಟ ಕಂಡು ಯಾರು ಮಾನವ, ವಿಧಿಯಾಟ ಕಂಡು ಯಾರು ಮಾನವ. ಮೀನಾಕ್ಷಿ, ಮೀನಾಕ್ಷಿ, ಕೊನೆಗೂ ನಿಮ್ಮಣ್ಣನ ಮಕ್ಕಳು ನನ್ನ ಮೇಲಿನ ಸೇಡನ್ನ ನನ್ನ ಮಗಳ ಮೇಲೆ ತೀರ್ಸ್ಕೊಬಿಟ್ರೆ? ಇಲ್ಲ ಇಲ್ಲ, ನನ್ನ ಮಗಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಲೇಬೇಕು, ನ್ಯಾಯ ಕೊಡಿಸ್ಲೇಬೇಕು. ನೋಡು ನೋಡು, ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ, ನ್ಯಾಯ ಕೊಡಿಸ್ತೀನಿ. ನೀವು ಅವ್ರ ಹತ್ರ ಹೋಗಿ ಕೈ ಚಾಚಿ ಬೇಡಾದ್ರೆ ನಾನು ನೋಡ್ಬೇಕು. ಎಂತ ಒಂದು ಇಂಥ ಒಂದು ಪರಿಸ್ಥಿತಿ ನಾನು ನನ್ನ ಕಣ್ಣಲ್ಲಿ ನೋಡ್ಬೇಕೇನ್ರಿ? ಇಲ್ಲ, ನಾವು ಅವನ ಹತ್ರ ಹೋಗಿ ಕೈ ಚಾಚಿ ಬೇಡದು ಬೇಡ. ಇದ್ರ ಬಂದು
ರಾಜಧನ, ಸೇಡು, ಪ್ರತಿಷ್ಠೆ ಎಲ್ಲನ್ನು ಪಕ್ಕಕ್ಕಿಟ್ಟು ನನ್ನ ಮಗಳಿಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಲೇಬೇಕು. ನೋಡು, ಈ ವಿಚಾರ ನನ್ನ ಮಕ್ಕಳಾದ ಶಂಕರ್ ಸುಂದರಿಗೆ ಗೊತ್ತಾಗುವುದು ಬೇಡ. ಯಾಕೆಂದ್ರೆ ಗೊತ್ತಾದ್ರೆ ಇದು ಪ್ರಭಾವನೆ ಬೇರೆ. ನೋಡು ಶೀಲಾ, ನೀನು ಸಾಯುವುದಿಲ್ಲ, ಈ ವಿಚಾರ ಯಾರಿಗೂ ಹೇಳುದಿಲ್ಲ ಅಂತ ನನಗೆ ಭಾಷೆ ಕೊಡಿ. ಇಲ್ಲಪ್ಪ, ತನ್ನ ಮಗಳಿಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ನೀನು ಈ ಪ್ರಪಂಚದಲ್ಲಿ ಇಂಥ ಅನಾಹುತ ಎದುರಿಸಬಾರ್ದು. ತನಗೆಂತ ನೋವು ಆದ್ರೂ ಪರವಾಗಿಲ್ಲ, ಅವೆಲ್ಲವನ್ನ ಸಹಿಸ್ಕೊಂಡು ನಾನು ಯಾವುದೇ ರೀತಿ ಆತ್ಮಹತ್ಯೆಗೆ ಕೈ ಮಾಡಿದೆ. ಇದು ನಿನ್ ಮೇಲೆ ಆಣೆಗೋ ಸತ್ಯಪ್ಪ. ನೋಡಿ, ಇಲ್ಲಿ ನಡೆದಿರೋ ವಿಚಾರನ ನಾನು ಅಷ್ಟೇ ನನ್ನ ಮಕ್ಕಳಿಗಾಗ್ಲಿ ಬೇರೆಯವ್ರಿಗೆ ಗೊತ್ತಾಗೋದಕ್ಕಾಗ್ಲಿ ನನ್ನ ಮಗಳು ಪ್ರಾಣ ಕಳ್ಕೊಳ್ಳೋದಕ್ಕಾಗ್ಲಿ ಮನದಾಸನು ಮಡುದೋರು ಯಾರು ಜರಿಬೇಡ ನಿಜ ಐತೆ ದೂರ ತಿಳ್ಕೊಂಡೆ ಬಾಳು ಹಸನಾದ ವಿಧಿಯೇ ವಿಧಿಯೇ ವಿಧಿಯಾಟ ಕಂಡೋರು ಯಾರು ಮಾನವ, ಓ ವಿಧಿಯಾಟ ಕಂಡೋರು ಯಾರು.